ಪಾಕಿಸ್ತಾನಕ್ಕೆ ಗೂಢಾಚಾರ್ಯ ನಡೆಸಿದ್ದಕ್ಕಾಗಿ ಟ್ರಾವೆಲ್ ವ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಜೊತೆ ಒಡಿಶಾ ಯೂಟ್ಯೂಬರ್ ಪ್ರಿಯಾಂಕಾ ಸೇನಾಪತಿ ಸಂಪರ್ಕದ ಬಗ್ಗೆ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಗಡಿಯಾಚೆಗಿನ ಬೇಹುಗಾರಿಕೆ ಸಂಪರ್ಕಗಳ ಕುರಿತು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದು, ಪ್ರಿಯಾಂಕಾಳ ಬ್ಯಾಂಕ್ ಖಾತೆ ಮತ್ತು ಕಳೆದ ವಾರ ಹರಿಯಾಣದಲ್ಲಿ ಬಂಧಿಸಲ್ಪಟ್ಟ ಮಲ್ಹೋತ್ರಾ ಜೊತೆಗಿನ ಸಂಪರ್ಕದ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ವಿಚಾರಣೆಯಲ್ಲಿ ಪ್ರಿಯಾಂಕಾ ನನ್ನ ಸ್ನೇಹಿತೆ ಯೂಟ್ಯೂಬ್ನಲ್ಲಿ ಸಂಪರ್ಕಕ್ಕೆ ಬಂದಳೆಂದು ಜ್ಯೋತಿ ತಿಳಿಸಿದ ಬೆನ್ನಲ್ಲೇ ಪೊಲೀಸರು ಆಕೆಯ ತನಿಖೆಗೆ ಮುಂದಾಗಿದ್ದಾರೆ. ಟ್ರಾವೆಲ್ ವ್ಲಾಗರ್ ತನ್ನ ಸ್ನೇಹಿತೆ ಮತ್ತು ಅವರು ಯೂಟ್ಯೂಬ್ನಲ್ಲಿ ಸಂಪರ್ಕಕ್ಕೆ ಬಂದರು ಎಂದು ಅವರು ಸ್ಪಷ್ಟೀಕರಣ ನೀಡಿದ ಕೆಲವು ದಿನಗಳ ನಂತರ ಇದು ಬಂದಿದೆ. ಆಕೆ ವಿರುದ್ಧದ ಗಂಭೀರ ಆರೋಪಗಳ ಬಗ್ಗೆ ನನಗೇನು ಗೊತ್ತಿಲ್ಲ. ಶತ್ರು ದೇಶಕ್ಕಾಗಿ ಬೇಹುಗಾರಿಕೆ ನಡೆಸುತ್ತಿದ್ದಾಳೆಂದು ನನಗೆ ತಿಳಿದಿದ್ದರೆ ನಾನು ಆಕೆಯೊಂದಿಗೆ ಯಾವುದೇ ಸಂಪರ್ಕ ಇಟ್ಟುಕೊಳ್ಳುತ್ತಿರಲಿಲ್ಲ ಎಂದು ಪ್ರಿಯಾಂಕಾ ಪೊಲೀಸರಿಗೆ ತಿಳಿಸಿದ್ದಾಳೆ. ಪೊಲೀಸರು ಇಬ್ಬರು ಮಹಿಳೆಯರ ನಡುವಿನ ಸಂವಹನವನ್ನ ಸಹ ಪರಿಶೀಲಿಸುತ್ತಿದ್ದಾರೆ. ಪ್ರಿಯಾಂಕಾಳ ಎಲ್ಲಾ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ತನಿಖೆ ಮಾಡಲಾಗ್ತಾ ಇದೆ. ಆಕೆ ಕುಟುಂಬವು ಹಲವು ಸುತ್ತಿನ ವಿಚಾರಣೆಗಳನ್ನು ಎದುರಿಸಿದೆ. ಮಲ್ಹೋತ್ರಾ ಜೊತೆಗಿನ ಸಂಬಂಧ ಮತ್ತು ಇಬ್ಬರ ನಡುವೆ ಹಂಚಿಕೊಂಡ ವೈಯಕ್ತಿಕ ಅಥವಾ ಸ್ಥಳೀಯ ಗುಪ್ತಚರ ಮಾಹಿತಿಯ ಬಗ್ಗೆ ಪೊಲೀಸರು ವಿಚಾರಿಸಿದ್ದಾರೆ. ಪ್ರಿಯಾಂಕಾ ತಂದೆ ರಾಜ್ ಕಿಶೋರ್ ಸೇನಾಪತಿ ನನ್ನ ಮಗಳು ಸಾಮಾಜಿಕ ಮಾಧ್ಯಮದ ಮೂಲಕ ಮಲ್ಹೋತ್ರಾ ಅವರ ಸಂಪರ್ಕಕ್ಕೆ ಬಂದಳು. 2024ರಲ್ಲಿ ಸುಮಾರು 7-8 ತಿಂಗಳ ಹಿಂದೆ ಪೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಿದ್ಲು. ಪ್ರಿಯಾಂಕಾ 4 ತಿಂಗಳ ಹಿಂದೆ ಪಾಕಿಸ್ತಾನದ ಕರ್ತಾರ್ಪುರಕ್ಕೆ ಭೇಟಿ ನೀಡಿದ್ಲು. ಪಾಕ್ ನೆಲದಲ್ಲಿ ಒಡಿಶಾ ಹುಡುಗಿ ಅಂತ ಶೀರ್ಷಿಕೆ ಇಟ್ಟು ವಿಡಿಯೋ ಮಾಡಿದ್ಲು. ಅದರ ವಿಡಿಯೋವನ್ನ ಮಾರ್ಚ್ 25ರಂದು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದಳು ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನಕ್ಕೆ ಗೂಢಾಚಾರ್ಯ ನಡೆಸಿದ್ದಕ್ಕಾಗಿ ಟ್ರಾವೆಲ್ ವ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಜೊತೆ ಒಡಿಶಾ ಯೂಟ್ಯೂಬರ್ ಪ್ರಿಯಾಂಕಾ ಸೇನಾಪತಿ ಸಂಪರ್ಕದ ಬಗ್ಗೆ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಗಡಿಯಾಚೆಗಿನ ಬೇಹುಗಾರಿಕೆ ಸಂಪರ್ಕಗಳ ಕುರಿತು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದು, ಪ್ರಿಯಾಂಕಾಳ ಬ್ಯಾಂಕ್ ಖಾತೆ ಮತ್ತು ಕಳೆದ ವಾರ ಹರಿಯಾಣದಲ್ಲಿ ಬಂಧಿಸಲ್ಪಟ್ಟ ಮಲ್ಹೋತ್ರಾ ಜೊತೆಗಿನ ಸಂಪರ್ಕದ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ವಿಚಾರಣೆಯಲ್ಲಿ ಪ್ರಿಯಾಂಕಾ ನನ್ನ ಸ್ನೇಹಿತೆ ಯೂಟ್ಯೂಬ್ನಲ್ಲಿ ಸಂಪರ್ಕಕ್ಕೆ ಬಂದಳೆಂದು ಜ್ಯೋತಿ ತಿಳಿಸಿದ ಬೆನ್ನಲ್ಲೇ ಪೊಲೀಸರು ಆಕೆಯ ತನಿಖೆಗೆ ಮುಂದಾಗಿದ್ದಾರೆ. ಟ್ರಾವೆಲ್ ವ್ಲಾಗರ್ ತನ್ನ ಸ್ನೇಹಿತೆ ಮತ್ತು ಅವರು ಯೂಟ್ಯೂಬ್ನಲ್ಲಿ ಸಂಪರ್ಕಕ್ಕೆ ಬಂದರು ಎಂದು ಅವರು ಸ್ಪಷ್ಟೀಕರಣ ನೀಡಿದ ಕೆಲವು ದಿನಗಳ ನಂತರ ಇದು ಬಂದಿದೆ. ಆಕೆ ವಿರುದ್ಧದ ಗಂಭೀರ ಆರೋಪಗಳ ಬಗ್ಗೆ ನನಗೇನು ಗೊತ್ತಿಲ್ಲ. ಶತ್ರು ದೇಶಕ್ಕಾಗಿ ಬೇಹುಗಾರಿಕೆ ನಡೆಸುತ್ತಿದ್ದಾಳೆಂದು ನನಗೆ ತಿಳಿದಿದ್ದರೆ ನಾನು ಆಕೆಯೊಂದಿಗೆ ಯಾವುದೇ ಸಂಪರ್ಕ ಇಟ್ಟುಕೊಳ್ಳುತ್ತಿರಲಿಲ್ಲ ಎಂದು ಪ್ರಿಯಾಂಕಾ ಪೊಲೀಸರಿಗೆ ತಿಳಿಸಿದ್ದಾಳೆ. ಪೊಲೀಸರು ಇಬ್ಬರು ಮಹಿಳೆಯರ ನಡುವಿನ ಸಂವಹನವನ್ನ ಸಹ ಪರಿಶೀಲಿಸುತ್ತಿದ್ದಾರೆ. ಪ್ರಿಯಾಂಕಾಳ ಎಲ್ಲಾ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ತನಿಖೆ ಮಾಡಲಾಗ್ತಾ ಇದೆ. ಆಕೆ ಕುಟುಂಬವು ಹಲವು ಸುತ್ತಿನ ವಿಚಾರಣೆಗಳನ್ನು ಎದುರಿಸಿದೆ. ಮಲ್ಹೋತ್ರಾ ಜೊತೆಗಿನ ಸಂಬಂಧ ಮತ್ತು ಇಬ್ಬರ ನಡುವೆ ಹಂಚಿಕೊಂಡ ವೈಯಕ್ತಿಕ ಅಥವಾ ಸ್ಥಳೀಯ ಗುಪ್ತಚರ ಮಾಹಿತಿಯ ಬಗ್ಗೆ ಪೊಲೀಸರು ವಿಚಾರಿಸಿದ್ದಾರೆ. ಪ್ರಿಯಾಂಕಾ ತಂದೆ ರಾಜ್ ಕಿಶೋರ್ ಸೇನಾಪತಿ ನನ್ನ ಮಗಳು ಸಾಮಾಜಿಕ ಮಾಧ್ಯಮದ ಮೂಲಕ ಮಲ್ಹೋತ್ರಾ ಅವರ ಸಂಪರ್ಕಕ್ಕೆ ಬಂದಳು. 2024ರಲ್ಲಿ ಸುಮಾರು 7-8 ತಿಂಗಳ ಹಿಂದೆ ಪೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಿದ್ಲು. ಪ್ರಿಯಾಂಕಾ 4 ತಿಂಗಳ ಹಿಂದೆ ಪಾಕಿಸ್ತಾನದ ಕರ್ತಾರ್ಪುರಕ್ಕೆ ಭೇಟಿ ನೀಡಿದ್ಲು. ಪಾಕ್ ನೆಲದಲ್ಲಿ ಒಡಿಶಾ ಹುಡುಗಿ ಅಂತ ಶೀರ್ಷಿಕೆ ಇಟ್ಟು ವಿಡಿಯೋ ಮಾಡಿದ್ಲು. ಅದರ ವಿಡಿಯೋವನ್ನ ಮಾರ್ಚ್ 25ರಂದು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದಳು ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನಕ್ಕೆ ಗೂಢಾಚಾರ್ಯ ನಡೆಸಿದ್ದಕ್ಕಾಗಿ ಟ್ರಾವೆಲ್ ವ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಜೊತೆ ಒಡಿಶಾ ಯೂಟ್ಯೂಬರ್ ಪ್ರಿಯಾಂಕಾ ಸೇನಾಪತಿ ಸಂಪರ್ಕದ ಬಗ್ಗೆ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಗಡಿಯಾಚೆಗಿನ ಬೇಹುಗಾರಿಕೆ ಸಂಪರ್ಕಗಳ ಕುರಿತು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದು, ಪ್ರಿಯಾಂಕಾಳ ಬ್ಯಾಂಕ್ ಖಾತೆ ಮತ್ತು ಕಳೆದ ವಾರ ಹರಿಯಾಣದಲ್ಲಿ ಬಂಧಿಸಲ್ಪಟ್ಟ ಮಲ್ಹೋತ್ರಾ ಜೊತೆಗಿನ ಸಂಪರ್ಕದ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ವಿಚಾರಣೆಯಲ್ಲಿ ಪ್ರಿಯಾಂಕಾ ನನ್ನ ಸ್ನೇಹಿತೆ ಯೂಟ್ಯೂಬ್ನಲ್ಲಿ ಸಂಪರ್ಕಕ್ಕೆ ಬಂದಳೆಂದು ಜ್ಯೋತಿ ತಿಳಿಸಿದ ಬೆನ್ನಲ್ಲೇ ಪೊಲೀಸರು ಆಕೆಯ ತನಿಖೆಗೆ ಮುಂದಾಗಿದ್ದಾರೆ. ಟ್ರಾವೆಲ್ ವ್ಲಾಗರ್ ತನ್ನ ಸ್ನೇಹಿತೆ ಮತ್ತು ಅವರು ಯೂಟ್ಯೂಬ್ನಲ್ಲಿ ಸಂಪರ್ಕಕ್ಕೆ ಬಂದರು ಎಂದು ಅವರು ಸ್ಪಷ್ಟೀಕರಣ ನೀಡಿದ ಕೆಲವು ದಿನಗಳ ನಂತರ ಇದು ಬಂದಿದೆ. ಆಕೆ ವಿರುದ್ಧದ ಗಂಭೀರ ಆರೋಪಗಳ ಬಗ್ಗೆ ನನಗೇನು ಗೊತ್ತಿಲ್ಲ. ಶತ್ರು ದೇಶಕ್ಕಾಗಿ ಬೇಹುಗಾರಿಕೆ ನಡೆಸುತ್ತಿದ್ದಾಳೆಂದು ನನಗೆ ತಿಳಿದಿದ್ದರೆ ನಾನು ಆಕೆಯೊಂದಿಗೆ ಯಾವುದೇ ಸಂಪರ್ಕ ಇಟ್ಟುಕೊಳ್ಳುತ್ತಿರಲಿಲ್ಲ ಎಂದು ಪ್ರಿಯಾಂಕಾ ಪೊಲೀಸರಿಗೆ ತಿಳಿಸಿದ್ದಾಳೆ. ಪೊಲೀಸರು ಇಬ್ಬರು ಮಹಿಳೆಯರ ನಡುವಿನ ಸಂವಹನವನ್ನ ಸಹ ಪರಿಶೀಲಿಸುತ್ತಿದ್ದಾರೆ. ಪ್ರಿಯಾಂಕಾಳ ಎಲ್ಲಾ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ತನಿಖೆ ಮಾಡಲಾಗ್ತಾ ಇದೆ. ಆಕೆ ಕುಟುಂಬವು ಹಲವು ಸುತ್ತಿನ ವಿಚಾರಣೆಗಳನ್ನು ಎದುರಿಸಿದೆ. ಮಲ್ಹೋತ್ರಾ ಜೊತೆಗಿನ ಸಂಬಂಧ ಮತ್ತು ಇಬ್ಬರ ನಡುವೆ ಹಂಚಿಕೊಂಡ ವೈಯಕ್ತಿಕ ಅಥವಾ ಸ್ಥಳೀಯ ಗುಪ್ತಚರ ಮಾಹಿತಿಯ ಬಗ್ಗೆ ಪೊಲೀಸರು ವಿಚಾರಿಸಿದ್ದಾರೆ. ಪ್ರಿಯಾಂಕಾ ತಂದೆ ರಾಜ್ ಕಿಶೋರ್ ಸೇನಾಪತಿ ನನ್ನ ಮಗಳು ಸಾಮಾಜಿಕ ಮಾಧ್ಯಮದ ಮೂಲಕ ಮಲ್ಹೋತ್ರಾ ಅವರ ಸಂಪರ್ಕಕ್ಕೆ ಬಂದಳು. 2024ರಲ್ಲಿ ಸುಮಾರು 7-8 ತಿಂಗಳ ಹಿಂದೆ ಪೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಿದ್ಲು. ಪ್ರಿಯಾಂಕಾ 4 ತಿಂಗಳ ಹಿಂದೆ ಪಾಕಿಸ್ತಾನದ ಕರ್ತಾರ್ಪುರಕ್ಕೆ ಭೇಟಿ ನೀಡಿದ್ಲು. ಪಾಕ್ ನೆಲದಲ್ಲಿ ಒಡಿಶಾ ಹುಡುಗಿ ಅಂತ ಶೀರ್ಷಿಕೆ ಇಟ್ಟು ವಿಡಿಯೋ ಮಾಡಿದ್ಲು. ಅದರ ವಿಡಿಯೋವನ್ನ ಮಾರ್ಚ್ 25ರಂದು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದಳು ಎಂದು ತಿಳಿಸಿದ್ದಾರೆ.